ಇದೇನಿದು ಯಾವುದೋ ಊರು ಜಾತ್ರೆ ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡ್ರಾ? ಇದು ಜಾತ್ರೆ ಅಲ್ಲ ರೀ ಆ್ಯಕ್ಚುಲಿ. ಇದು ಹೊನ್ನವ ಮಂತ್ರಾಲಯ. ತಮ್ಮನೆಲ್ಲಲ್ಲಿ ನೋಡಿರೋ ಪ್ರಕಾರ ಹೊನ್ನವ ಮಂತ್ರಾಲಯ ಅದರ ಮಠದ ಮುಂದಿನ ರೋಡ್ ಇದು, ಅದ್ರ ಎದುರುಗಡೆ ರೋಡು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಅಂಗಡಿಗಳೆಲ್ಲ ಇದ್ದಾವೆ. ಆದರೆ ಅದು ಸ್ವಲ್ಪ ಇಂಟೀರಿಯರ್ ಇದೆ. ಓಕೆ, ಅಲ್ಲೆಲ್ಲ ರೋಡ್ಸ್ ಎಲ್ಲ ಸ್ವಲ್ಪ ಕಷ್ಟ ನಿಮಗೆ. ತುಂಬ ನ್ಯಾರೋ ರೋಡ್ಸ್ ಬರುತ್ತೆ, ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಮಳೆಗಾಲದಲ್ಲಂತೂ ಇನ್ನೂ ಕಷ್ಟ ಆಗಿಬಿಡುತ್ತೆ. ಅಲ್ಲಿ ಶೇರ್ ಆಟೋ ಸಿಗುತ್ತೆ, ಬಸ್ಸಸ್ಸು ಅವೈಲೇಬಿಲಿಟಿನೂ ಇರುತ್ತೆ. ಇದು ಮಾಗಡಿ ರೋಡ್ ಹತ್ರ ನಿಮಗೆ ಲೊಕೇಟ್ ಆಗಿರೋವಂತಹದ್ದು. ಇಲ್ಲಿ ನೋಡಿ ಜನಸಾಗರನೇ ಸೇರಿಕೊಂಡಿದೆ ಹೇಳಬೇಕಂತಂದರೆ. ಅದು ಫಸ್ಟು ಇಷ್ಟೇ ಇತ್ತು, ಈ ಯೆಲ್ಲೋ ಕಲರ್ ಏನಿದೆ ಮಠ ಅದಷ್ಟೇ ಇತ್ತು. ಆದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನೋಡಿ ಏನು ಮಾಡ್ತಿದ್ದಾರೆ, ಜನಸಾಗರ ಹರಿದು ಬರ್ತಾ ಇದೆ. ಹಾಗಾಗಿ ಅವರು ರಿನೋವೇಟ್ ಮಾಡಿಸ್ತಾ ಇದ್ದಾರೆ. ಇದನ್ನೇನು ಟಚ್ ಮಾಡಿಲ್ಲ. ಬಟ್ ಮಠದ ಆಸುಪಾಸು ಏನಂತಾರೆ ಆಜುಬಾಜು ಅದೆರಡು ಕಡೆನೂ ಮತ್ತೆ ಕಟ್ಟಡನ ಕಟ್ಟಿಸ್ತಾ ಇದ್ದಾರೆ. ಯಾಕಂದರೆ ಪ್ರತಿ ವಾರ ಬರೋ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿದ್ದಾನೆ ಹೊರತು ಕಡಿಮೆ ಆಗ್ತಿಲ್ಲ. ಯಾವುದೇ ಒಂದು ವಿಷಯ ಆಗಲಿ, ಈಗ ನೋಡಿ ರಾಯರು ನಮಗೆ ಒಲಿದ್ರೆ ಅಂತಂದರೆ ಎಲ್ಲನೂ ಒಳ್ಳೆಯದಾಗುತ್ತೆ. ಅದೇ ರೀತಿ ಪಾಸಿಟಿವ್ ಮೈಂಡಿಂದ ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದರೆ ಅಂದರೆ ನಾವು ಸಂಕಲ್ಪ ಮಾಡಿಕೊಂಡಿರುವಂತಹ ಕೆಲಸಗಳು ಡೆಫಿನೆಟ್ಲಿ ಆಗಿಬರುತ್ತೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅದೆಲ್ಲ ಕಾಯಿ ಕಟ್ಟಿರೋದು. ಅಂದರೆ ಅವರು ಮನಸ್ಸಲ್ಲಿರೋಂಥ ಸಂಕಲ್ಪ ಮಾಡಿಕೊಂಡು ಗುರುಗಳ ಹತ್ರ ಹೋಗಿ ಅವ್ರು ಕೇಳಿಕೊಂಡು ಅವ್ರು ಹೇಳ್ತಾರೆ ಒಂದು 21 ವಾರ, 9 ವಾರ, 18 ವಾರ, 7 ವಾರ ಆ ಥರ ಎಲ್ಲ. ಸೊ ಹಾಗಾಗಿ ಅದೆಲ್ಲ ಕಾಯೆಲ್ಲ ಕಟ್ಟಬೇಕು ಅವರು. ಈ ಥರ ಕಾಯಿ ಹಿಡ್ಕೊಂಡು ಸ್ವಲ್ಪ ಸುತ್ತು ಪ್ರದಕ್ಷಿಣೆ ಹಾಕೋಕ್ಕಿರುತ್ತೆ. ಅಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಮಿಡಲಲ್ಲಿ ಅದು ಹೋಮಕುಂಡಕ್ಕೆ ಆ ದೀಪ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕೋಕ್ಕಿರುತ್ತೆ. ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕೋಕ್ಕಿರುತ್ತೆ. ನೋಡಿ ಇದು ಚಿಕ್ಕ ಸ್ಪೇಸು, ಆ್ಯಕ್ಚುಲಿ ಚಿಕ್ಕ ಜಾಗದಲ್ಲಿ ಅಲ್ಲಿ ಪ್ರಸಾದ ವಿತರಣೆ ಕೂಡ ಇರುತ್ತೆ. ಅವರೇ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟೊಂದು ಜನಸಾಗರ ಹರಿದು ಬರುತ್ತೆ ಅಂತ. ಆದರೆ ಈ ಸೋಷಿಯಲ್ ಮೀಡಿಯಾದಿಂದ ತುಂಬಾ ಜನ ಬರ್ತಾ ಇದ್ದಾರೆ, ತುಂಬ ಜನ ಬರ್ತಾ ಇದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸು ಅವ್ರ ಏನು ಲೈಕ್ ಅದರೊಂದು ಪ್ರೊಸೀಜರ್ ಯಾವ ಥರ ಇರುತ್ತೆ, ಏನು ಕತೆ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಾವು ಬರೋಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ತುಂಬಾ ತಿಂಗಳುಗಳಾಯಿತು. ಇದು ಏನಂದರೆ ಏನೂ ಇರಲಿಲ್ಲ, ಒಂಥರ ಕಾಡು ಥರ ಇತ್ತು. ಒಂದೇ ಒಂದು ಅಂಗಡಿ ಇತ್ತೇನೋ ಅಷ್ಟೇ ತರಕಾರಿ ಮಾರೋದು, ಅದನ್ನು ಬಿಟ್ಟರೆ ಎಂಥದ್ದು ಇರಲಿಲ್ಲ. ಇವಾಗ ನೋಡಿ ಎಷ್ಟೊಂದು ಅಂಗಡಿಗಳಾಗ್ಬಿಟ್ಟಿದ್ದಾವೆ. ಯಾಕಂದರೆ ಅಷ್ಟು ಜನ ಬರ್ತಾ ಇದ್ದಾರೆ. ಇಲ್ಲೊಂದು ಚಿಕ್ಕ ಹೋಟೆಲ್ಲೇ ಮಾಡ್ಕೊಂಬಿಟ್ಟಿದ್ದಾರೆ ಇವರು. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬೆಳಗ್ಗೆ 5 ಗಂಟೆಯಿಂದನೇ ಅಲ್ಲಿ ದರ್ಶನ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅದರಲ್ಲೂ ಭಾನುವಾರ ಗುರುವಾರ ಅಂತಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನೋಡಿ ಎಷ್ಟು ವೆಹಿಕಲ್ಸ್ ಇಲ್ಲೆಲ್ಲ ಪಾರ್ಕಿಂಗ್ ಇದೆ ಅಂಥೇಳಿ. ನಾನು ಹೇಳಿರೋ ಪ್ರಕಾರ ನಾವು ಬಂದಾಗ ಏನೂ ಇರಲಿಲ್ಲ. ಇವಾಗ ನೋಡಿ ತರಕಾರಿ ಅಂಗಡಿ ಅಂತೆ, ಚಿಪ್ಸ್ ಅಂಗಡಿ ಅಂತೆ, ಬೋಂಡ ಬಜ್ಜಿ, ಆಮೇಲೆ ಏನಂತಾರೆ ಮಂಡಕ್ಕಿ, ಆ ಥರದ್ದೆಲ್ಲ ತುಂಬ ಅಂದರೆ ತುಂಬಾ ಅಂಗಡಿಗಳು ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲಿ. ಈ ಥರ ಕಾಯಿಗಳ ಸುರಿಮಳೆನೇ ಅಲ್ಲಿ ಸೃಷ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.